Hello everyone, welcome to ಸನ್ಮಾರ್ಗ ಕ್ಲಾಸಸ್. ತ್ರಿಭುಜಗಳು ಅಧ್ಯಾಯದ 28ನೇ ಪ್ರಶ್ನೆಯನ್ನ ಗಮನಿಸಿ. ದತ್ತ ಚತುರ್ಭುಜ STOP ಇದರಲ್ಲಿ SO ರೇಖಾಖಂಡವು ಕೋನ O ಅನ್ನ ಆರ್ಧಿಸುತ್ತದೆ. SP = 5 ಸೆಂಟಿಮೀಟರ್. ST ಬಾಹುವಿನ ಉದ್ದವನ್ನ ಕಂಡುಹಿಡಿಯಿರಿ ಹಾಗೂ ನಿಮ್ಮ ಉತ್ತರಕ್ಕೆ ಕಾರಣವನ್ನ ನೀಡಿ. ಸೊ ಇಲ್ಲಿ ದತ್ತ ಚಿತ್ರವನ್ನ ಗಮನಿಸಿ ಕೊಟ್ಟಿರುವಂತಹ ಅಂಶಗಳನ್ನ ಬರ್ಕೊಳ್ಳೋಣ. ಸೊ ದತ್ತಾಂಶವನ್ನ ಗಮನಿಸಿದ್ರೆ ಸೊ ಇಲ್ಲಿ ಚಿತ್ರದಲ್ಲಿ ಕೋನ SOP = ಏನ್ ಹೇಳಿ, ಕೋನ SOT ಆಗತ್ತೆ. ಸೊ SOP = ಕೋನ SOT. ಯಾಕಂದ್ರೆ ಇಲ್ಲಿ ಕೋನ SO ಏನ್ ಮಾಡ್ತಾ ಇದೆ, ರೇಖಾಖಂಡವು ಕೋನ O ಅನ್ನ ಅರ್ಧಿಸ್ತಾ ಇದೆ. ಸೊ ಎರಡು ಕೋನಗಳು ಸಮನಾಗಿರುತ್ತೆ. ಸೊ ಇಲ್ಲಿ OP = OT ಅಲ್ವಾ? OP = OT. SP = 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ST ಬಾಹುವಿನ ಉದ್ದವನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಈಗ ತ್ರಿಭುಜ SOP ಮತ್ತು ತ್ರಿಭುಜ SOT ಗಳಲ್ಲಿ ಗಮನಿಸ್ತಾ ಹೋಗೋಣ. ಸೊ OP = OT. ಸೊ ಇದು ದತ್ತಾಂಶದ ಪ್ರಕಾರ. ಸೊ ಕೋನ SOP = ಕೋನ SOT. ಸೊ ಇದು ಕೂಡ ದತ್ತಾಂಶದ ಪ್ರಕಾರ. ಓಕೆ, ಸೊ SO ಬಾಹು ಏನಾಗುತ್ತೆ, SO ಬಾಹು. ಸೊ ಎರಡೂ ಬಾಹು ಏನಾಗಿದೆ, ಸೊ ಇದು SO ಏನಾಗಿದೆ, ಎರಡೂ ತ್ರಿಭುಜಕ್ಕೆ ಸಾಮಾನ್ಯವಾದಂತಹ ಬಾಹು ಆಗಿದೆ. ಸೊ ಹಾಗಾದ್ರೆ ಇದು ಉಭಯ ಸಾಮಾನ್ಯ ಬಾಹು ಆಗತ್ತೆ. ಹಾಗಾದ್ರೆ ಇಲ್ಲಿ ನಾವು ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ ಏನ್ ಹೇಳ್ಬೋದು, ತ್ರಿಭುಜ SOP ಸರ್ವಸಮ ತ್ರಿಭುಜ SOT ಆಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಅನುರೂಪ ಬಾಹುಗಳು ಕೂಡ ಸಮನಾಗತ್ತೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ST = ಏನಾಗತ್ತೆ ಹೇಳಿ, SP ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ SP ಅಳತೆ ಎಷ್ಟು, 5 ಸೆಂಟಿಮೀಟರ್ ಆದ್ರೆ ST ಕೂಡ ಏನಾಗತ್ತೆ ಹೇಳಿ, 5 ಸೆಂಟಿಮೀಟರ್ ಆಗತ್ತೆ.